ನಮಸ್ಕಾರ. ನಾನು ರಮೇಶ್ ಅಷ್ಟಿ, ಸಹಾಯಕ ಕೃಷಿ ನಿರೀಕ್ಷಕರು, ಕೃಷಿ ಇಲಾಖೆ ಚಳ್ಳಕೆರೆ. ಈ ಒಂದು ವಿಡಿಯೋ ಮುಖಾಂತರ ತಮಗೆ ಮಾಹಿತಿ ಕೊಡೋದೇನೆಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರೈತರು ಹಲವಾರು ವಿಷಯಗಳಲ್ಲಿ ಬೆಳೆ ಸಮೀಕ್ಷೆಯನ್ನು ಡೇಟಾವನ್ನು ಬಳಸ್ಕೊಂಡು ಸೌಲಭ್ಯಗಳನ್ನು ತಗೋತಿರ್ತಾರೆ. ಉದಾಹರಣೆಗೆ ಬೆಳೆ ವಿಮೆ ಪರಿಹಾರ ಆಗಿರ್ಬೋದು, ಅಥವಾ ಬೆಳೆ ಬರ ಅಥವಾ ನೆರೆ ಬಂದ್ಬಿಟ್ಟು ಬೆಳೆ ಹಾನಿ ಆದಾಗ ಅದರ ಪರಿಹಾರ ಆಗಿರ್ಬೋದು, ಬ್ಯಾಂಕ್ ಸಾಲ ಆಗಿರ್ಬೋದು, ಅಥವಾ ಇಲಾಖೆಗಳು ನಮ್ಮ ಇಲಾಖೆ, ತೋಟಗಾರಿಕೆ ಇಲಾಖೆ, ಬೇರೆ ಬೇರೆ ನಮ್ಮ ಕೃಷಿ ಸಮಿತಿ ಇಲಾಖೆಯಲ್ಲಿ ಪರಿಹಾರ ತಗೋಬೇಕಾದ್ರೆ ಅಥವಾ ಸೌಲಭ್ಯಗಳನ್ನ ಪಡ್ಕೋಬೇಕಾದ್ರೆ ಅವರು ಕಡ್ಡಾಯವಾಗಿ ಆ ಬೆಳೆ ಪಹಣಿಲಿ ಬಂದಿರಬೇಕು ಅಂತ ನಾವು ಹೇಳ್ತೀವಿ. ಈ ಒಂದು ನಿಟ್ಟಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತಿದ್ವಿ, ಬೆಳೆ ಸಮೀಕ್ಷೆಯನ್ನು ನಾವು ಖಾಸಗಿ ನಿವಾಸ ಮುಖದ ಗ್ರಾಮವಾರು ಮಾಡ್ತಾ ಇದ್ವಿ. ಆದರೆ ಕೆಲವೊಮ್ಮೆ ಆ ಖಾಸಗಿ ನಿವಾಸಗಳು ಮಾಡಿದ್ದು ತಪ್ಪು ಅಂತ ಕೆಲವು ರೈತರು ನಮಗೆ ಬಂದು ದೂರು ಕೊಡೋದು ಸಹಜವಾಗಿತ್ತು. ಈ ಒಂದು ಅಂಶವನ್ನು ಮನಗೊಂಡು ಸರ್ಕಾರ ಕಳೆದ 3-4 ವರ್ಷದಿಂದ ರೈತರ ಬೆಳೆ ಸಮೀಕ್ಷೆ ಅಂದರೆ ನನ್ನ ಬೆಳೆ ನನ್ನ ಹಕ್ಕು ಆ ಒಂದು ಶೀರ್ಷಿಕೆಯಲ್ಲಿ ರೈತನೇ ಖುದ್ದಾಗಿ ತಾನು ಬೆಳೆದಂಥ ಬೆಳೆನ ಸಮೀಕ್ಷೆನ ಮಾಡ್ಬೋದು. ಬೇರೆ ಯಾರೇ ಬಂದು ಅವನ ಬೆಳೆನ ತಪ್ಪಾಗಿ ನಮೂದಿಸೋ ಬದಲಾಗಿ ಅವನೇ ನೇರವಾಗಿ ಸಮೀಕ್ಷೆನ ಮಾಡ್ಬೋದು. ಆ ಒಂದು ರೀತಿಯ ದೃಷ್ಟಿಕೋನದಲ್ಲಿ ಹೊಸ ಆ್ಯಪನ್ನು ಬಿಟ್ಟಿದೆ, ರೈತರ ಬೆಳೆ ಸಮೀಕ್ಷೆ ಆ್ಯಪ್, ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ ಅಂತ. ತಾವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ವರ್ಷನ ಆಯ್ಕೆ ಮಾಡಿಕೊಂಡು ತಮ್ಮದು ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಆಯ್ಕೆ ತಮ್ಮ ಆಧಾರ್ ನಂಬರ್ ಹೊಡೆದು ತಾವು ಲಾಗಿನ್ ಆಗಿ ಡೈರೆಕ್ಟಾಗಿ ತಮ್ಮ ಜಮೀನಿನ ಸರ್ವೆ ನಂಬರ್ ಒಳಗೆ ಹೋಗಿ ತಾವು ಬೆಳೆದಂಥ ಜಮೀನನ್ನ ಸರ್ವೆ ಮಾಡ್ಬೋದು. ತಮ್ಮ ಬೆಳೆ ಯಾವುದೇ ಲೋಪವಿಲ್ಲದೆ ಯಾವ ಬೆಳೆನ ಬೆಳೆದಿರ್ತಾರೋ ಆ ಬೆಳೆ ಅದರಲ್ಲಿ ಬರ್ತದೆ. ಈ ಒಂದು ಡೇಟಾಯಿಂದಲೇ ತಮಗೆ ಸುಮಾರು ಸೌಲಭ್ಯಗಳು, ನಾನು ಆಗಲೇ ಹೇಳಿದಂಗೆ ಬೆಳೆ ಸಾಲ, ಬೆಳೆ ವಿಮೆ ಪರಿಹಾರ ಮತ್ತು ಬೆಳೆ ಪರಿಹಾರ, ನೀವು ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳು ಪಡ್ಕೊಳೋದಕ್ಕೆ, ಪಾಣಿಲಿ ಬರೋದಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲ ರೈತರು ಈ ಕೂಡಲೇ ತಾವು ಬೆಳೆದಂಥ ಬೆಳೆನ ಒಂದು ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಸಮೀಕ್ಷೆ ಮಾಡಿ ಅಂತ ಕೇಳ್ಕೊತೀವಿ. ಇದರಿಂದ ಆಗುವ ಅನುಕೂಲಗಳನ್ನ ತಾವೆಲ್ಲ ಪಡ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದ.